ಕೊಡಕ್ಕಿಲ್ಲ. ನನ್ನ ಮಗಿನ ಮಶಾಣಕ್ಕೆ ತಗೊಂಡೋಗಕ್ಕೆ ನಾನು ಬಿಡಕ್ಕಿಲ್ಲ. ಕೇಳ್ತೀನಿ ಆ ಬಿಸ್ಲು ಮಾರಿನ ಹೆಂಗ್ ಸಾಯ್ತ ನನ್ನ ಮಗಿನ ನೀನು ಅಂತ. ಮಶಾಣಕ್ಕೆ ತಗೊಂಡೋಗಕ್ಕೆ ಬಿಡಕ್ಕಿಲ್ಲ ನನ್ನ ಮಗಿನ. ಆ ಬಿಸ್ಲು ಮಾರಿನೂ ಬಿಡಕ್ಕಿಲ್ಲ. ಕೂಸೆ, ನಿಮ್ಮವ್ವ ಸತ್ತಾಗ್ಲು ಹಿಂಗೆಯ ಇದೇ ಜಾಗದಲ್ಲಿ ಮಲಗಿದ್ಲು. ನಾನು ಅವಳ ತೋಳಿಂದ ನಿನ್ನ ಕಿತ್ಕೊಂಡು ನನ್ನ ಕೈನಾಗ ಇಟ್ಕೊಂಡಾಗ ನಿನಗೋಸ್ಕರ ನಾನು ಒಂದು ಹೊಸ ಬದುಕನ್ನು ಕಟ್ಕೋಬೇಕು ಅಂತ ಕನ್ಸ್ಕೊಂಡಿದ್ದೆ. ಆದರೆ ಈಗ ನೋಡಿದ್ರೆ ನನ್ನ ಅರ್ಧ ದಾರಿಲೇ ಬಿಟ್ಟೋಗಿ ನನಗೆ ಬದುಕು ಕತ್ಲು ಮಾಡ್ಬಿಟ್ಟಿಯಲ್ಲ ಕೂಸೆ. ಒಳ್ಳೆ ಬೇಡ ಕೂಸೆ, ನಾಕೆ ಕೂಸಿಗೆ ನಾನೇ ಅಪ್ಪಯ್ಯ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ. ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಚಿಕ್ಕ ಯಜಮಾನ್ರಿಗೆ ಹೇಳಿದ್ದೀರಾ? ಈಗಾಗಲೇ ಎಲ್ಲ ಹೇಳಿದ್ದೀನಿ. ನಾನೊಂದು ವಾರ ಊರಲ್ಲಿ ಇರಲ್ಲ. ಅವ್ರಿಗೆ ತುರ್ತಾಗಿ ಗಾಡಿ ಬೇಕಾಗ್ಬೋದು, ಅದಕ್ಕೆ ಕೀ ಕೊಟ್ಟಿದ್ದೀನಿ. ನಾಳೆ ಮಧ್ಯಾಹ್ನ ಊಟಕ್ಕೆ ಬಂದ್ಬಿಡು ಚಿಕ್ಕಣ್ಣ. ಏನು ವಿಶೇಷ ನಮ್ಮ ಮನೆಯಲ್ಲಿ? ಮನೇಲಿ ಒಂದು ಹೋಮ ಇಟ್ಕೊಂಡಿದ್ದೀವಿ. ಚಿಕ್ಕ ಯಜಮಾನ್ರಿಗೆ ಕರೆದಿಲ್ವಾ? ಇಲ್ಲ ಚಿಕ್ಕಣ್ಣ, ಯಾರನ್ನೂ ಕರೆದಿಲ್ಲ. ನೀನು ನಂಗೆ ಭಾಳ ಬೇಕಾದವನಲ್ವಾ, ಅದಕ್ಕೆ ನಿಂಗೆ ಹೇಳ್ತಾ ಇದ್ದೀನಿ. ಚಿಕ್ಕ ಯಜಮಾನ್ ಬಿಟ್ಟು ನಾನು ಒಬ್ಬನೇ ನಿಮ್ಮ ಮನೆ ಊಟಕ್ಕೆ ಬಂದರೆ ಸುಮ್ಮನೆ ನಾನು ನೀನು ಹತ್ರ ಅಂದ್ಕೊಳ್ತಾರೆ. ಯಾಕೆ ಬೇಕು ರಗಳೆ? ಸಂಜೆ ಕೆಲಸ ಮುಗಿಸು ಮನೆ ಕಡೆ ಹೋಗಬೇಕಾದ್ರೆ ನಿಮ್ಮ ಮನೆ ಹತ್ರ ಬರ್ಸಿನ ಪ್ರಸಾದ ಕೊಡು, ತೊಗೊಂಡೋಗ್ತೀನಿ. ಊರ್ನವ್ರಿಗೆಲ್ಲ ಹೇಳ್ಬಿಡು ನಮ್ ಸುಂದರ ಅಲ್ಪಾಶಿ ಅದಕ್ಕೋಸ್ಕರ ಆಯ್ಸ್ ಹೋಮ ಮಾಡ್ತಿದೀವಿ ಅಂತ. ನಮ್ಮ ಅಕ್ಕ ಅಲ್ಪಾಶಿ ಅಲ್ಲ ಅಜ್ಜಿ, ಅವಳು 100 ಕಾಲ ಬಾಳ್ತಾಳೆ. ಅಷ್ಟಾದ್ರೆ ಸಾಕು ಅಂತ ನನ್ನ ಮನಸ್ಸಿನಲ್ಲಿ ಇದೆ ಕಣೋ. ಹಾಗೆ ಆಗುತ್ತೆ ಅಜ್ಜಿ. ಅಕ್ಕ ಉಳಿತಾಳೆ, ಅವಳಿಗೆ ಮದುವೆ ಆಗುತ್ತೆ, ನಾನು ಮಾವ ಆಗ್ತೀನಿ. ಮಕ್ಕಳನ್ನ ಹೆಗಲ ಮೇಲೆ ಹಾಕೊಂಡು ಕುಣಿತೀನಿ, ನೋಡ್ತೀರಜ್ಜಿ. ಹೋಮ ಮುಗಿದ್ಮೇಲೆ ಅಲ್ಮೋರಾಗ ಹೋಗಿ ಶಿವಲಿಂಗ ದರ್ಶನ ಮಾಡ್ಕೊಂಡು ಬರೋಣ ಅಂತ ಶೇಖರಿಗೆ ಹೇಳಿದ್ದೆ. ಟಿಕೆಟ್ ಮಾಡಿಸಿದ್ದೀನಿ ಅಜ್ಜಿ. ಕಾರ್ನಲ್ಲಿ ಹೋಗೋದಿಕ್ಕೆ ಟಿಕೆಟ್ ಯಾಕೋ? ಡೀಸೆಲ್ ಬೆಲೆ ಜಾಸ್ತಿ ಅಜ್ಜಿ, ಅದಕ್ಕೆ 5 ಜನಕ್ಕೆ ಟ್ರೈನ್ ಟಿಕೆಟ್ ಮಾಡಿಸಿದ್ದೀನಿ. ಸುಂದ್ರನ ಒಪ್ಸೋದು ಹೇಗೋ? ಉತ್ತರ ಭಾರತ ಪ್ರವಾಸ ಅಂತ ಟ್ರೈನ್ ಹಚ್ಚೋದು, ಅದು ಇದು ತೋರಿಸ್ಕೊಂಡು ಶಿವಲಿಂಗದ ಮುಂದೆ ನಿಲ್ಲಿಸೋದು. ಹೇಗಾದ್ರೂ ಮಾಡಿ ಅಕ್ಕನ ಉಳಿಸ್ಕೋಬೇಕಜ್ಜಿ. ಅಕ್ಕನ ಉಳಿಸ್ಕೊಳ್ಳೋದಕ್ಕೆ ನಾನು ಏನು ಮಾಡೋದಕ್ಕೂ ಸಿದ್ಧ.